ಇದಕ್ಕೆ ಯಾಕೆ ಅಳ್ತಾರೆ? ನಮ್ಮ ಲೇಟಿ ರಾಮೋತ್ರ ಇದ್ದಾರೆ ಅನ್ಕೊಂಡೆ, ಈಗ ಎದುರ್ತಾರೆ ನೋಡಿ. ಅವ್ರನ್ನ ಕಂಟ್ರೋಲ್ ಮಾಡೋ ರಿಮೋಟ್ ನನ್ನ ಹತ್ರ ಇವತ್ತಿದೆ, ಆಯ್ತಾ? ಕಂಟ್ರೋಲಿಂಗ್ ದ ವೈರಲ್. Okay, let's go. ಫಾರ್ಮಲ್ ಆಗ್ತದೆ 9 ವರ್ಷ ಆಯ್ತಂತೆ ಫಾರ್ಮಲ್ ಆಗಿ. Guys, this is my before. ಬ್ರೋ ಕನ್ನಡದಲ್ಲೇ ಮಾತಾಡ್ಬೇಕು, ಕನ್ನಡ ಬಾರು. ನಾರ್ಮಲ್ಸ್ ಬಟ್ಟೆನೇ ಹಾಕೊಂಡಿಲ್ಲ ಬ್ರೋ. ಇವತ್ತು ಸಾಮ್ ಸಮೀರ್ ಅವ್ರು ಕೊಡ್ಸಿದ್ದಾರೆ. ಇಷ್ಟು ದಿನ ಪುಲೋವರು, ಆಮೇಲೆ ಜಿಮ್ ಪ್ಯಾಂಟ್ಸ್ ಹಾಕೊಳೋದೇ ಆಯ್ತು. ಇವತ್ತು 4 ಜೇಬಿನ ಪ್ಯಾಂಟ್ ಹಾಕೊಂಡಿದ್ದೀನಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾಕೆ ಅಂದರೆ ಇವತ್ತಿನ ವ್ಲಾಗಲ್ಲಿ ನಮಸ್ಕಾರ ಕರ್ನಾಟಕ ಜನರಿಗೆ, ನಮಸ್ಕಾರ. ಓಕೆ, ಸೊ ಇವತ್ತಿನ ವ್ಲಾಗು ಏನು ಅಂದರೆ, ಸುಭಾಷ್ ಅವ್ರನ್ನ ನೀವು ನೋಡಿರ್ತೀರ ಆನ್ಲೈನಲ್ಲಿ. ಸೊ ಅವರು ಬೇರೆ ಹೆಸರಲ್ಲಿ ಫೇಮಸ್ಸು, ನಕನ್ಲೇ ಅಂತ. ಸೊ ಇವತ್ತಿನ ಪ್ಲಾನ್ ಏನು ಅಂದರೆ, ನಮ್ಮ ಮನೆಗೆ ಬರ್ತಾರೆ, ಫುಲ್ಲು ಡೀಸೆಂಟಾಗಿ ಬಿಹೇವ್ ಮಾಡ್ತಾರೆ. ಸೊ ಇವ್ರು ಡೀಸೆಂಟಾಗಿರೋದು ವ್ಲಾಗ್ಸಲ್ಲಿ ಯಾವುದೂ ನೋಡಿರಲ್ಲ ಅನ್ಸುತ್ತಲ್ಲ. ಇವತ್ತು ತೋರಿಸ ನಮ್ಮ ವ್ಲಾಗಲ್ಲಿ ಫುಲ್ ಡಿಸೆಂಟ್ ಬಾಯ್ ಥರ ನಮ್ಮ ಮನೆಗೆ ಬರ್ತಾರೆ. ಫಸ್ಟ್ ಡಿಸೆಂಟಾಗಿ ಬಿಹೇವ್ ಮಾಡ್ತಾರೆ ನಮ್ಮ ಅಮ್ಮ ಹತ್ರ. ಅದಕ್ಕೆ ಅಂತ ಕಾಫ್ ಮಾಡಿದಾಗ ಅವರ ಇನ್ನೊಂದು ಕ್ಯಾರೆಕ್ಟರ್ಗೆ ಬರ್ತಾರೆ. ಒಂದು ಟ್ರಯಲ್ ತೊಗೊಳ್ಳೋಣ ಈಗ. ಡೀಸೆಂಟಾಗಿರೋ ಮಾತಾಡಿ ಈಗ ನನ್ನ ಹತ್ರನೇ. ಓಕೆ, ಕ್ಯಾರೆಕ್ಟರ್ ಆರ್ ನಾಟ್ ಇನ್ ಅ ಕ್ಯಾರೆಕ್ಟರ್? ನಾರ್ಮಲ್ ಡಿಸೆಂಟ್ ಗೈ. Hi, how you doing? How's your life? ಸ್ವಿಚ್ ಆಗಬೇಕು. ರೆಡಿ? Right now I have to switch now. ಸ್ವಿಚ್ ರೆಡಿ? ಹಾಯ್, ಹೌ ಯು ಡೂಯಿಂಗ್ ಬ್ರೋ? Hi bro. Hi. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಏನು ತಿಂದ್ರಿ? ಏನಕ್ಕೆ? ಇದು ನಾನು ನಾರ್ಮಲ್. ಓಕೆ Normal guys, normal. ಓಕೆ ಬ್ರೋ, ನಾರ್ಮಲ್ ಗೈ. ಅಮ್ಮ ಮಾತ್ರ ಇವಾಗ ಓಡ್ತಾರೆ. ಬನ್ನಿ. ಇಷ್ಟೊತ್ತು ಕ್ಯಾರೆಕ್ಟರ್ ಮಾಡಿದ್ದೆಲ್ಲ ಮರ್ತೋಗ್ಬಿಡ್ಬೇಕು. ಮತ್ತೆ ಫಸ್ಟಿಂದ ಹೊಸ ವ್ಯಕ್ತಿ ಥರ ಮಾಡಬೇಕು. ಲಿಟ್ರಲಿ ಒಂದು ವ್ಯಕ್ತಿಗೆ ಡೀಸೆಂಟಾಗಿರೋದು ಹೆಂಗೆ ಅಂತ ಹೇಳ್ಕೊಡೋದಷ್ಟು ಕಷ್ಟ ಇವಾಗ ಗೊತ್ತಾಗ್ತಿದೆ. ಡೀಸೆಂಟಾಗಿರೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು. ಲೆಟ್ಸ್ ಗೋ. ಸುಭಾಷ್. ಹಾಯ್ ಆಂಟಿ. ಆರಾಮ ಆಂಟಿ? ಕೂತ್ಕೊಳ್ಳಿ. ಫ್ರೆಂಡ್ ಸಾಯಿಲ್. ಹಾಯ್. ನಮ್ಮ ಹಾಯ್ ಹೇಳಿದ್ರ ಮಾತಾಡಿ. ಹಾಯ್ ಆಂಟಿ. खाने का तो दम नहीं. हाँ नहीं. ಕಿಚನ್ ಇದು ನಮ್ಮ ಮನೆ. ಅಯ್ಯೋ ಮೇ ಇದಕ್ಕೆ ಯಾಕೆ ಅಳ್ತಾರೆ? ಅಮ್ಮ ಇದಕ್ಕೆಲ್ಲ ಅಳ್ತಾರೆ. ನಮ್ಮಕ್ಕ. ಹಲೋ. ಬ್ರೋ ಹಂಗೆಲ್ಲ ಮಾಡ್ಬಿಡಿ. ಮತ್ತೆ ಸುಭಾಷ್ ಅಂತ ನನ್ನ ಫ್ರೆಂಡು. ನೋಡಿದ್ಯಲ್ಲ ವಿಡಿಯೋ? ಸಾಯಿ ತಮ್ಮ ಬ್ರೋ, ಇದು ನಮ್ಮಕ್ಕ. ಓಕೆ Decent.
ಇದು ನಮ್ಮ ಅಕ್ಕ ಆಯ್ತಾ ಕೇಳಿ ಮಾತಾಡೋದು ಅಯ್ಯೋ ಆಯ್ತು 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 ಜೋಕ್ ಮಾಡಕ್ಕೆ ನಾನೇ ಹೇಳಿದ್ದೆ ಟು ಆಕ್ಟ್ ಲೈಕ್ ದಿಸ್ ಕ್ಯಾರೆಕ್ಟರ್ ಈಸ್ ವೆರಿ ಡಿಸೆಂಟ್ ಗೈ ಮಾತಾಡಿ ಬ್ರೋ ಏನಾದ್ರು ನಮ್ಮ ಲೇಟಿ ರಾಮ್ ತರ ಇದಾರೆ ಅನ್ಕೊಂಡೆ ಹಿಂಗೆ ಎದುರ್ತಾರೆ ನೋಡಿ ಅವ್ಳು ನೋಡಿ ಹೆಂಗ್ ಗಟ್ಟಿಯಾಗಿ ನಿಂತಿದ್ದಾಳೆ ಸೋನು ಮಾಸ್ಕ್ ಮಾಡಿ ಫಸ್ಟ್ ಸ್ಟಾರ್ಟ್ ಆಗಿದೆ ರಾಣಿಯಿಂದ ಹ್ಞೂ ಹೆದರ್ಲಿಲ್ಲ ಅಲ್ಲ ಹಿ ನೋಸ್ ನೀನು ಹೌದಾ ನೀನ್ ಕ್ಯಾಮ್ ಎತ್ಕೊಂಡ್ ಬಂದಿದ್ದೆ ನನ್ಗೆ ಗೊತ್ತಾಗಲ್ಲ. ಬನ್ನಿ ಹೋಗೋಣ ನಮ್ಮ ಅಮ್ಮಗೆ ರೆಸ್ಟ್ ಮಾಡಕ್ಕೆ ಹೇಳಿ ಏನಾಯ್ತು ಆಕ್ಚುಲ್ ಆಗಿ ಹಾ ಏನಾಯ್ತು ಭಯ ಆಯ್ತಾ ಏನೋ ಡ್ರಿಂಕ್ ಮಾಡಿದತ್ರ ಕಾಣ್ತು ಕಣ್ಣು ಉತ್ತರ ಇದೆ ನೋಡಕ್ ಭಯ ಜೋಕ್ ಅದು ಅದಕ್ಕೆಲ್ಲ ಹೆದರ್ಬಾರ್ದು ಆಯ್ ಆಂಟಿ ಅಯ್ಯೋ ಆಂಟಿ ಬಾಯ್ ಬಾಯ್ ಮನುಷ್ಯನೇ ಎಲ್ಲ ಅನ್ಕೊಂಡಿದ್ದೆ. ನಾರ್ಮಲ್ ಆಗಿ ಒಂದು ಬಾಯ್ ಹೇಳ್ಬಿಡಿ ಬಾಯ್ ಆಂಟಿ ಸೊ ಡಿನ್ನರ್ ಕರ್ಕೊಂಬಂದೆ ಸುಭಾಷ್ ಬ್ರೋಣ ಡಿನ್ನರ್ ಮಾಡಿ ಆಮೇಲೆ ಎಂಡ್ ಮಾಡೋಣ ಬ್ಲಾಗ್ನ ಗೈಸ್ ಸೊ ಫೈನಲಿ ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅನಿಸ್ತು ಬಟ್ ಫೈನಲಿ ಗ್ರೇಟ್ ಮೀಟಿಂಗ್ ಸಕ್ಕ ಡಿಫ್ರೆಂಟ್ ಪರ್ಸನ್ ಆನ್ಲೈನ್ ಇರೋದಕ್ಕೆ ನಾನಂತೂ ಅವ್ರ ಅಮ್ಮಂಗೆ ಫುಲ್ ಸಾರಿ ಹೇಳ್ಬೇಕು. ಐ ಆಮ್ ಸಾರಿ 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 ಸಾರಿ. ಇದು ಏನೋ ಪ್ಲಾನ್ ಆಯ್ತು ಆಕ್ಚುಲ್ ಆಗಿ ನಾನೇನೋ ಡ್ಯಾನ್ಸ್ ಗಿನ್ಸ್ ಆಡ್ತಾರೆ ಅಂತ ಅನ್ಕೊಂಡೆ ಅಣ್ಣ ಬೇರೆ ಏನೋ ಮಾಡಿ ಎದುರಿಸ್ಬಿಟ್ಟಿದ್ದಾರೆ ನಾವು ಅಮ್ಮನ್ನ ಈಗ ಅವ್ರು ಸಮಾಧಾನ ಮಾಡ್ಬೇಕು. ಓಕೆ ಬ್ರೋ ನೈಸ್ ನೈಸ್ ಮೀಟಿಂಗ್ ಯು ಕ್ರೇಜಿ ಕ್ರೇಜಿ ಲೆಟ್ಸ್ ಮೀಟ್ ವೆರಿ ಕ್ಯಾಚ್ ಅಪ್ ಅಗೇನ್ ಫೈನಲಿ ಈ ವ್ಲಾಗ್ ನಲ್ಲಿ ಏನು ಮಾಡ್ತೀನಿ ವ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗ್ ಸಾರಿ ಮನೆಗೆ ಹೋಗ್ಬಿಟ್ಟು ಎಂಡ್ ಮಾಡ್ತೀನಿ ಬಿಕಾಸ್ ಅಲ್ಲಿ ಮಾತಾಡೋದಿದೆ. ಬನ್ನಿ ಬಾಯ್ ಹೇಳ್ಬಿಡಿ ಬಾಯ್ 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 ಗೈಸ್ ಸೊ ಫೈನಲಿ ಮನೆ ವಾಪಸ್ ಬಂದಿದ್ದೀನಿ ಡಿನ್ನರ್ ಮಾಡಿದೆ ಅಲ್ಲೇ ಸುಭಾಷ್ ಬೋ ಜೊತೆಗೆ ನಮ್ಮ ಮನೇಲಿ ಏನೋ ಅಡುಗೆ ಮಾಡಿರಲಿಲ್ಲ ಆ್ಯಂಡ್ ಆಲ್ಸೋ ಫೈನಲಿ ನಾವು ಕೇಳೋಣ ಅವರೇ ಹೇಗಿತ್ತು ಇವತ್ತು ಪ್ರ್ಯಾಂಕ್. ನನಗೇನೋ ಒಂಥರ ಭಯ ಆಗ್ಬಿಡ್ತಪ್ಪ ತುಂಬ ನರ್ವಸ್ ಆಗ್ಬಿಟ್ಟೆ ಅದೇನಂತ ಗೊತ್ತಿಲ್ಲ ನೋಡಿ ಒಂಥರ ತುಂಬ ಭಯ ಆಗ್ಬಿಡ್ತು ಆ ಸೌಂಡ್ ಹಾಯ್ ಅಂತ ಮಾಡಿದ್ರಲ್ಲ ನನಗೊಂದು ನಿಮಿಷದಲ್ಲಿ ಹಂಗೆ ನರ್ವಸಾಗಿ ಕಣ್ಣೀರು ಕೈ ಕಾಲ ಶೂರಿಂಗ್ ಶುರು ಆಗ್ಬಿಡ್ತು ಏನಂತ ಗೊತ್ತಿಲ್ಲ ನನಗೆ ಅವ್ರು ಆಕ್ಟಿಂಗ್ ಮಾಡೋದಕ್ಕೆ ನನಗೆ ಆ ಥರ ಭಯ ಆಗ್ಬಿಡ್ತಾರೆ ಅವರು ಅವ್ರ ಕಾಂಟೆಂಟೇ ಅದು ಅವ್ರು ಮಾಡೋದೇ ಹಂಗೆ ಆನ್ಲೈನಲ್ಲಿ ಕಾಂಟೆಂಟ್ ಇಟ್ಬೋದು ವಾಟ್ ಎವರ್ ಇಟ್ ಇಸ್ ಬಿ ಬಟ್ ಅವ್ರು ಸಡನ್ನಾಗಿ ಬಂದು ಮನೆಗೆ ಬಂದಮೇಲೆ ನೀರು ಗ್ಲಾಸ್ ಕೊಟ್ಮೇಲೆ ಅವರು ಒಂಥರ ಸೌಂಡ್ ಮಾಡೋದಲ್ವಾ ಕೈ ಕಾಲು ಅರ್ಥ ಶುರು ಆಗ್ಬಿಡ್ತು. ಏನ್ ಹೇಳ್ತೀರಾ ಅವ್ರಿಗೆ ಬಟ್ ಸಾರಿ ಪಾಪ ಅವ್ರ ಹತ್ರ ಅಲ್ಲ ಅವ್ರ ಹತ್ರ ಅಲ್ಲ ಅಂತ ಆಮೇಲೆ ನನಗೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಅವ್ರ ಕಾರ್ ಮೇಲೆ ಹೋಗ್ಬೇಕಾದ್ರೂ ನನಗೆ ಮಾತಾಡ್ಸಕ್ ಭಯ ಆಯ್ತು. ಅವ್ರು ಯಾಕೆ ಈ ತರ ಬಿಹೇವ್ ಮಾಡಿದ್ರು ಯಾಕೆ ಈ ತರ ಸೌಂಡ್ ಮಾಡ್ತಾ ಇದಾರೆ. ನಮ್ಮ ಅಮ್ಮ ಕಾಂಟೆಂಟ್ ನೋಡಿಲ್ವಲ್ಲ ಅವ್ರದ್ದು ನೋಡಿದ್ರೆ ಒಂದು ಐಡಿಯಾ ಇರೋದು ಓ ಇವ್ರು ಹಿಂಗ್ ಮಾಡ್ತಾರೆ ಅದಕ್ಕೆ ಮಾಡ್ತವ್ರೆ ಅಂತ. ನಮ್ಮ ಪ್ರಕಾರ ಗೆಸ್ಟ್ ಬಂದಿದ್ದಾರೆ ಗೆಸ್ಟ್ ಬಂದು ಸಡನ್ ಆಗಿ ಕಿರ್ಚಾಕ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತೇಳಿ ಅವ್ರು ನರ್ವಸ್ ಆಗ್ಬಿಟ್ರು. ಎನಿವೇಸ್ ಅವರು ಬಂದ ತಕ್ಷಣ ಕುತ್ಕೊಂಡು ರಾಣಿಗೆ ಅಂದ್ರು ರಾಣಿಗೆ ಮಾಮೂಲಾಗಿ ಮಾತಾಡ್ತಾರಲ್ವಾ ನೀರ್ ಕೊಡಗ ಹಾಯ್ ಅಂದ್ರಲ್ಲ ಓಡೋ ಪಕ್ಕಲಾಗಿ ಅಂದ್ರೆ ಪಾಪ ಅವ್ರಿಗೆ ಸರಿಯಾಗಿ ಮಾತಾಡ್ಸಕ್ ಆಗಿಲ್ಲ. ನಾನು ಭಯ ಪಟ್ಟು ಒಳಗಡೆ ಇದ್ಬಿಟ್ಟೆ ಅವ್ರನ್ನ ಮಾತಾಡ್ಸಕ್ ಹೋಗಿಲ್ಲ ಬಟ್ ಸಾರಿ ಪಾಪ ಅವ್ರು ಮಾತಾಡಕ್ ಆಗಿಲ್ಲ ಅಂತ ಬೇಜಾರಾಯ್ತು ಅಷ್ಟೇ. ಓಕೆ ಇನ್ನೊಂದ್ಸರಿ ಕರ್ಕೊಂಡ್ ಬರ್ತೀನಿ ರೀ ಎದುರ್ಸಕ್ಕೆ. ಹೆಂಗ್ ಗೊತ್ತಾ ನಮ್ಮ ಮಲ್ಗಿದಾಗ ಕರ್ಕೊಂಡ್ಬಿಡ್ಬೇಕು ಮಲ್ಗಿದ್ದಾಗ ಗಾಬರಿ ಮಾಡ್ಬಿಡ್ಬೇಕು ನಾನು. ನಮ್ಮ ಅಕ್ಕ ಕೇಳೋಣ ಹೇಗಿತ್ತು ಅಂತ. ಸೀಮಾ ಸೋನು ನಮ್ಮ ಅಕ್ಕ ಮನೆ ರೂಮ್ ಕ್ಲೀನಿಂಗ್ ಮಾಡ್ತಿದ್ದಾರೆ. ಹೇಗಿತ್ತು ಪ್ರ್ಯಾಂಕ್? ಭಯ ಇತ್ತು. ಭಯ ಆಯ್ತಾ? ಏನಂತೆ ಸುಭಾಷ್ ಬ್ರೋಗೆ? ಏನಿಲ್ಲ ಬಟ್ ಅಂದ್ರೆ ನಮಗ್ ಸಡನ್ ಆಗಿ ನಮ್ಮ ಮನೇಲಿ ಇವಾಗ ಕಾಮ್ ಆಗಿದೀವ ಸಡನ್ ಆಗಿ ಹಂಗೆ ಯಾರೋ ಬಂದು ಹಿಂಗೆಲ್ಲ ಮಾಡಿದ್ರೆ ಒಂಚೂರು ಭಯ ಆಯ್ತು ಅಷ್ಟೇ. ಫುಲ್ ನಮ್ಮ ಅಕ್ಕನೂ ಹತ್ಬಿಟ್ರು ನಮ್ಮ ಅಮ್ಮನೂ ಹತ್ಬಿಟ್ರು ಗೈಸ್. ಎನಿವೇಸ್ ಸೊ ನಾನು ಏನೋ ಮಾಡಕ್ಕೂ ಏನೋ ಆಯ್ತು ಫೈನಲಿ. ಸಾರಿ ನಿಮ್ಮಿಬ್ಬರಿಗೂ ಅಳಿಸ್ಬಿಟ್ಟೆ. ಅದು ಪ್ಲಾನೇ ಅಲ್ಲ ನಮ್ಮ ಇಬ್ಬರದು ಅಳಿಸ್ಬೇಕು ಅನ್ನೋ ಪ್ಲಾನ್ ಮಾಡಿಲ್ಲ ನಾನು ಆಗ್ಲಿ ಜೋಶ್ ಆಗ್ಲಿ. ಜಸ್ಟ್ ಕಾಂಟೆಂಟ್ ಬಟ್ ಅದು ಟರ್ನ್ ಔಟ್ ಆಗಿದೆ ಬೇರೆ ಥರ ಆಗೋಯ್ತು. ಎನಿವೇಸ್ ವಾಸ್ ಫನ್ ಮಜಾ ಆಯ್ತು ನಕ್ಕಿದ್ದೀವಿ. ನೀವು ನಕ್ಕಿದ್ದೀರಾ ಅನ್ಕೋತೀನಿ. ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ನಾನು ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಟೇಕ್ ಕೇರ್.